ನಾನು ನಾನು ನಮ್ ದಿವ್ಯಾಕ ಎಷ್ಟು ಗಿಫ್ಟ್ ತರ್ತೀನಿ ಇನ್ನೂ ಗೊತ್ತಿಲ್ಲ. ಫಸ್ಟ್ ನೋಡಿದಾಗ ಇವನ ಮೇಲೆ ಪ್ರೀತಿ ಬಂತು. ನೆಕ್ಸ್ಟ್ ಇಂದ ನಂಗೆ ನೋಡಕ್ ಒಂಥರ ಕ್ಯೂಟ್ ತರ ಅನ್ಸ್ತು. ನೆಕ್ಸ್ಟ್ ನಾನ್ ಫಸ್ಟ್ ಗಿಫ್ಟ್ ಕೊಟ್ಟೆ, ಆಮೇಲೆ ಅವರು ನಂಗೆ ಗಿಫ್ಟ್ ಕೊಟ್ರು. ನಾನ್ ಕೊಟ್ಟಾದ್ಮೇಲೆ ಅವರು, ನಾನ್ ಕೊಟ್ಟಾದ್ಮೇಲೆ ನಾನು, ನಾನ್ ಕೊಟ್ಟಾದ್ಮೇಲೆ ಅವರು, ನಾನ್ ಕೊಟ್ಟಾದ್ಮೇಲೆ ಅವರು. ತುಂಬಾ ಲವ್ ಅವ್ರ ಮೇಲೆ. ಆಯ್ತಾ ನಿಮಿಷ ಮುಗಿತಾ? ಅವ್ರು ಕೊಟ್ಟಾದ್ಮೇಲೆ ನಾನ್ ಕೊಟ್ಟಾದ್ಮೇಲೆ ಅವ್ರು ಕೊಟ್ಟಾದ್ಮೇಲೆ ನಾನು. ಹೌದು, ಹಾಗೆ ಮಾಡ್ತೀವಲ್ಲ. ನಾನು ಅವತ್ ಕ್ಲಿಪ್ ಕೊಟ್ಟಾದ್ಮೇಲೆ ನಾನು ಒಂದ್ ಯಾವ್ದೋ ಶೀಟ್ ಕೊಟ್ಟಾದ್ಮೇಲೆ ನೀವು ಗೊಂಬೆ ಕೊಟ್ರಲ್ಲ, ಅದು ಸೇಫ್ ಆಗಿ ಇಟ್ಕೊಂಡಿದ್ದಲ್ಲ. ಆಯ್ತು. ಅವತ್ತು ನನ್ನ ಹತ್ರ ಸ್ಟಡಿ ಟೇಬಲ್ ಇತ್ತು. ಒಂದು ಮನೆ ಮಾಡಿ ಅದಕ್ಕೆ ಕ್ಯೂಟ್ ಆಗಿ ಆಟ ಆಡ್ಸ್ತಾರೆ. ನನ್ ತಂಗಿ ಎಲ್ಲ ಬಂದು ಗಜ ಬಿಜ್ಜಿ ಕಜಾಪಜ್ಜಿ ಮಾಡಕ್ ಆಟ ಆಡಕ್ಕೆ ಟೈಮ್ ಇರುತ್ತೆ. ಏನ್ ಮಾಡ್ಲಿ ಇವಳೆಲ್ಲ ಗಜ ಬಿಜ್ಜಿ ಬಂದಿ ಮಾಡ್ಬಿಡ್ತಾಳೆ. ಆಟ ಆಡಕ್ ಆಗಲ್ಲ. ಪಾಪ ಕಷ್ಟ ಅಂದ್ರೆ ನಮ್ ಸಿಡಿಗೆ ಎಷ್ಟು ಕಷ್ಟ ಇದೆ ನೋಡಿ. ಹೆಂಗೆ ಅವ್ಳ ತಂಗಿ ಬಂದ್ಬಿಟ್ಟು ಎಲ್ಲ ಹಾಳ್ ಮಾಡಿದ್ರು. ಎಲ್ಲ ಗಜ ಅವ್ಳಿಗೆ ಆಟ ಆಡಕ್ಕೆ ಟೈಮ್ ಇಲ್ಲ ಅವಳಿಗೆ. ಅದ್ರಲ್ಲಿ ತಂಗಿ ಬಂದ್ಬಿಟ್ಟು ಹಾಳ್ ಮಾಡ್ಬಿಟ್ಲು. ಅದ್ರಲ್ಲೇ ಪಾಪ ನನ್ ಸಿಡಿ ಮ್ಯಾನೇಜ್ ಮಾಡ್ತಾ ಇದ್ದಾಳೆ ಗೊಂಬೆನ ಇಟ್ಕೊಂಡು. ಅಲ್ಲ ಕಂದ? ಹೌದು. ಓಕೆ ಸರಿ, ಸೀರಿಯಲ್ ನೋಡಿ ಅಂತ ಇಲ್ಲ. ಆಯ್ತು, ಅಷ್ಟೇ. ಅವ್ರು ಹೇಳೋ ವಿಷಯ ಮುಗೀತು. ಸೊ ಕರೆಕ್ಟ್ ಎಲ್ಲ ಹೇಳಿದ್ರು. ಎಲ್ಲರೂ ನನ್ನ ಟಿವಿಲಿ ನೋಡಿ ಸಪೋರ್ಟ್ ಮಾಡಿ ನಂಗೆ. ಎಷ್ಟು ಕ್ಯೂಟ್ ಆಗಿ ಮಾಡಿದೆ ಗೊತ್ತಾ?